ನಮ್ಗೇನಪ್ಪ, ನಮ್ದು 20 ಎಕರೆ ಜಾಗ ಇದೆ. ಎಂಟೈರ್ KSIC ನಮ್ಗೆ ತಂದು ಹಾಕಿದ್ರು ಕೂಡ ನಾವು ಅದನ್ನ ಆ ಹೊರೆ ಒತ್ಕೊಳ್ತೀವಿ. KSIC ಇವತ್ತು ಬಹಳ ಪ್ರತಿಷ್ಠಿತವಾದಂತ ಸಂಸ್ಥೆ. ನಿಮಗೆ ಗೊತ್ತಿದೆ, ಇವತ್ತು KSIC ಮೌಲ್ಯ ಎಷ್ಟು ದೊಡ್ಡದು, ಒಳ್ಳೆ ಲಾಭದಾಯಕವಾದ ಉದ್ಯಮ. ಮತ್ತು ಹೆಣ್ಮಕ್ಳಿಗೆ ಇರ್ತಕ್ಕಂಥ ಒಂದೇ ಒಂದು ನಂಬಿಕೆ ಅರ್ಹವಾದಂತ ರೇಷ್ಮೆಯ ಸಂಸ್ಥೆ ಅಂದ್ರೆ ನಮ್ಮ KSIC ಅಭಿವೃದ್ಧಿಗೆ ನಾವೆಲ್ಲಾ ಪೂರಕವಾದ ಯೋಜನೆ ತಗೋತೀವಿ. ಯಾರು ಎಲ್ಲೇ ಮುಚ್ಚಿದ್ರು ಚನ್ನಪಟ್ಟಣಕ್ಕೆ ತಂದು ಹಾಕಿದ್ರೆ ನಾವು ಗೊತ್ತಿಲ್ಲ, ಅಲ್ಲಿ ನಮ್ ಬೇರೆ ಕಡೆ ಗೊತ್ತಿಲ್ಲ. ನಮ್ ಚನ್ನಪಟ್ಟಣದಲ್ಲಿ ನಾವು ಮುಂದಿನ ವಾರ KSICದು MD ಅವ್ರಿಗೆ ಹೇಳಿದೀನಿ, ಸಭೆ ಮಾಡ್ತಾ ಇದೀವಿ. ಇಲ್ಲಿ ಅದನ್ನ ಉನ್ನತೀಕರಣಗೊಳಿಸ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಚನ್ನಪಟ್ಟಣ ಇಲ್ಲ, ನೂಲ್ ತೆಗಿಕೆ ಬೇರೆ ಬೇರೆ ಘಟಕಗಳು ಈಗ ಖಾಸಗಿ ಘಟಕಗಳು ಬಹಳಷ್ಟು ಇವೆ. ಆ ನೂಲ್ ತೆಗೆದ ಬಗ್ಗೆ ಇನ್ನೂ ಟಿ ನರಸೀಪುರದ ಬಗ್ಗೆ ನನಗೆ ಗೊತ್ತಿಲ್ಲ. ನೂಲ್ ತಿಂಗಳು ಸಂಬಳ ಕೊಟ್ಟಿಲ್ವಂತೆ ಆರೋಪ ಮಾಡ್ತಾ ಇದ್ರು ವರ್ಕರ್ಸ್. ನಮ್ಗೆ 11 ತಿಂಗಳು ಸಂಬಳ ಕೊಡ್ತಾ ಇಲ್ಲ, ಏನ್ ಮಾಡೋದು? ಚನ್ನಪಟ್ಟಣದಲ್ಲಿ ಆತರ ಏನು ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನನಗಿರೋ ಮಾಹಿತಿ ಪ್ರಕಾರ ಎಲ್ಲ ಸಂಬಳ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿರ್ತಕ್ಕಂಥವ್ರು ಕೊಡ್ತಾ ಇದ್ದಾರೆ. ಏನಾಯ್ತು ತೊಂದರೆ ಇದ್ರೆ ಮಾತಾಡ್ತೀವಿ. ಸರ್ಕಾರ ಹೆಂಗಿರುತ್ತೆ ಸರ್? ಸರ್ಕಾರ ಚೆನ್ನಾಗಿದೆ. ಇನ್ನು 2 ವರ್ಷದ ಮೇಲೆ ನಮ್ಮ ಸರ್ಕಾರದ ಕಾಲಾವಧಿ ಇದೆ. ಚೆನ್ನಾಗಿ ನಡೀತಾ ಇದೆ. ಸಿಎಂ ಯಾರಾಗಿರ್ತಾರೆ ಸರ್? ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.